ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 3ನೇ ತರಗತಿಯ ಕನ್ನಡ ಪಾಠ 2 ನನ್ನ ಕನಸು. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ವಿಡಿಯೋಗಳು ಮುಂದಿನ ದಿನ ಕೂಡ ಬರ್ತಾ ಇರುತ್ತವೆ. ಸೊ ನಾವು ಸಾಮರ್ಥ್ಯ ಓದೋಣ. ಸರಿಯಾದ ಉಚ್ಚಾರದೊಂದಿಗೆ ಮಾತನಾಡುವುದು, ಸರಿಯಾದ ಸ್ವರಭಾಷೆ ಮತ್ತು ಅಭಿನಯದ ಮೂಲಕ ಗೊತ್ತಿರುವ ಸರಳ ಕಥೆಗಳನ್ನು ಹೇಳುವುದು. ಸೊ ಆಯ್ತಾ, ಇದು ಪಾಠ ಯಾವುದು? ನನ್ನ ಕನಸು ಅಂತ ಪಾಠ ಇದೆ. ನನ್ನ ಕನಸು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಇದು ಪಾಠ ಇದೆ, ನೀವು ನಿಮ್ಮ ಶಾಲೆಯಲ್ಲಿ ಕಲಿಸ್ತಾರೆ ಅಥವಾ ನೀವು ಒಂದ್ಸರಿ ಓದ್ಕೊಳ್ಳಿ. ನಾವು ಈ ಪಾಠದ ಪ್ರಶ್ನೆಗಳನ್ನ ನಾವಿವತ್ತು ನೋಡೋಣ. ಪೂರ್ತಿ ಪಾಠ ಇದೆ. ಅದಾದ್ಮೇಲೆ ಇನ್ನು ನಾವು ನೋಡೋಣ ಪದಗಳ ಅರ್ಥ. ಚಿತ್ತಾರ ಚಿತ್ರ, ನೀನಾದ ಧ್ವನಿ, ಕಲರವ ಪಕ್ಷಿಗಳ ಕೂಗು, ಸಂರಕ್ಷಿಸು ಕಾಪಾಡು, ಮೊದಲಿಸು ಹಂಗಿಸು ಹೀಯಾಳಿಸು, ಮೂದಲಿಸು. ಆಯ್ತಾ? ಅದಾದ್ಮೇಲೆ ಇನ್ನು ಟಿಪ್ಪಣಿ ಇದೆ ನೋಡಿ. ಸಾಲು ಮರದ ತಿಮ್ಮಕ್ಕ, ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ಇವಳು ಸಾಲು ಮರದ ತಿಮ್ಮಕ್ಕ, ಕರ್ನಾಟಕದವರು. ವಲಸೆ, ಜನ ಗುಳೆ ಹೋಗುವುದು, ಒಕ್ಕಲು ಹೋಗುವುದು. ಅತಿವೃಷ್ಟಿ, ಮಿತಿ ಮೀರಿದ ಮಳೆ, ಅನಾವೃಷ್ಟಿ, ಮಳೆ ಬಾರದಿರುವುದು. ಅದೇ ರೀತಿ ಇನ್ನು ನಾವು ಅಭ್ಯಾಸ ಪ್ರಶ್ನೆಗಳನ್ನ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸು. 1. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಮಾನವ ಕಾಡಿಗೆ ಮರ ಕಡಿಯಲು ಬಂದನು. 2ನೇ ಪ್ರಶ್ನೆ, ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಅದೇ ರೀತಿ 3ನೇ ಪ್ರಶ್ನೆ, ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಕೋತಿ ಮಾನವನನ್ನು ಪ್ರಶ್ನಿಸಿತು. ಅದೇ ರೀತಿ ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸು ಅಂತ ಇದೆ. 1. ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದೇಕೆ? ಮೊಲವು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳಾದರೂ ಮರ ಕಡಿಯಲು ಬಂದಂತಹ ಮಾನವನಿಗೆ ಮೊಲವು ಅವಿವೇಕಿ ಎಂದು ಮಾನವನಿಗೆ ಹೇಳಿತು. 2. ರಾಜು ಕಂಡ ಕನಸೇನು? ರಾಜು ಕಾಡಿನ ಕನಸು ಕಂಡನು. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಮರ ಕಡಿಯಲು ಬಂದ ಮಾನವನ ಮನಪರಿವರ್ತನೆ ಮಾಡಿದ್ದ ಕನಸು ಕಂಡನು. ಅದೇ ರೀತಿಯನ್ನು 3ನೇ ಪ್ರಶ್ನೆ, ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಕಾಗೆಯು ಹೀಗೆ ಉತ್ತರಿಸಿತು: ಗೀಜುಗನಗೂಡು, ಜೇನುಗೂಡು, ಗೆದ್ದಲು ಹುಳ ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಕಾಗೆ ಹೇಳಿತು. ಅದೇ ರೀತಿಯನ್ನು ಏನಿದೆ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ ಅಂತ ಇದೆ. 1. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಯಾರು ಹೇಳಿದರು? ಮರ ಹೇಳಿತು. ಯಾರಿಗೆ ಹೇಳಿದರು? ಮಾನವನಿಗೆ ಹೇಳಿತು. 2ನೆಯ ಪ್ರಶ್ನೆ, ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಯಾರು ಹೇಳಿದರು? ಅಮ್ಮ ಹೇಳಿದಳು. ಯಾರಿಗೆ ಹೇಳಿದರು? ರಾಜುವಿಗೆ ಹೇಳಿದಳು. ಅದೇ ರೀತಿ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆಯಿರಿ. ಬ. 1. ಕೋಗಿಲೆ ಇಂಪಾದ ಧ್ವನಿ, ಜಿಂಕೆ ಸುಂದರವಾದ ಕಣ್ಣು, ನವಿಲು ಆಕರ್ಷಕ ನಡಿಗೆ. ಅದೇ ರೀತಿ ನೀವಿನ್ನು ನೋಡಬಹುದು. ವಿರುದ್ಧಾರ್ಥಕ ಪದ ಬರೆಯಿರಿ. 1. ಅಂಜುಬುರುಕ ಧೈರ್ಯಶಾಲಿ. 2ನೇದು ಮೊದಲು ಕೊನೆ. 3ನೇದು ಉಳಿವು ಅಳಿವು. 4ನೇದು ಅತಿವೃಷ್ಟಿ ಅನಾವೃಷ್ಟಿ. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆ. ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಅದು ಚೆನ್ನಾಗಿ ಬೆಳೆದು ಮುಂದೆ ಒಂದು ದಿನ ಮರವಾಗಿ ಬೆಳೆಯುತ್ತದೆ. ಎಲ್ಲರೂ ಗಿಡಗಳನ್ನು ಬೆಳೆಸಬೇಕು. ಅದಾದ್ಮೇಲೆ ಇದು ಸಾಮರ್ಥ್ಯಾಧಾರಿತ ಚಟುವಟಿಕೆ. ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ. 1. ಕಪ್ಪು ಕುಂಕುಮ ಕೆಂಪು ಕುಂಕುಮ. 2. ಸಂಗಪ್ಪನ
ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಮೂರನೆಯದು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಅದೇ ರೀತಿ ಇನ್ನು ಆ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆ ಅಂತ ಇದೆ. ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯಮಿಶ್ರಿತ, ಅತಿವೃಷ್ಟಿ, ಮನಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ. ಆಯ್ತಾ? ಸೊ ಇವೇ ಪದಗಳನ್ನ ಕೊಟ್ಟಿರುವ ಕೆಳಗೆ ಕೊಟ್ಟಿದ್ದಾರೆ ಬಾಕ್ಸ್, ಅವುಗಳಲ್ಲಿ ಬರೆಯಿರಿ. ಅದೇ ರೀತಿ ಇನ್ನು ಈ ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು. 1. ಬಾಯಾರಿಯಾದ ಕಾಗೆ ಹೂಜಿಯಿಂದ ನೀರು ಕುಡಿದ ಕಥೆ. 2. ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕಥೆ. 3. ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ. ಆಯ್ತಾ? ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. 1. ಅರಸು ಹರಸು, ಅಲ್ಲಿ ಹಲ್ಲಿ, ಉಳಿ ಹುಳಿ. ಆಯ್ತಾ? ಸೊ ಅದೇ ರೀತಿ ಇನ್ನು ಚಟುವಟಿಕೆ ಏನು ಹೇಳಿದರೆ, 1. ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿರಿ. 2. ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿ. 3. ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸು. ನಿಮ್ಗೆ ಯಾವ ಪ್ರಾಣಿ ಪಕ್ಷಿಗಳ ಚಿತ್ರಗಳು ಸಿಗ್ತಾವಲ್ಲ ಅವುಗಳನ್ನ ಮೇಲೆ ಏನ್ ಹೇಳಿದರೆ ಪ್ರಾಣಿಗಳು, ಕೆಳಗೆ ಪಕ್ಷಿ ಚಿತ್ರಗಳನ್ನ ಅಂಟಿಸಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಇವತ್ತಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದವು. ಅದೇ ರೀತಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ. ಸೊ ನಾವು ಮುಂದಿನ ಕ್ಲಾಸ್ದಲ್ಲಿ ಯಾವುದು ಅಂದ್ರೆ ಪಾಠ 3 ಸ್ವಾತಂತ್ರ್ಯ ದಿನಾಚರಣೆ, ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.